नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वं नरोगता अजाड्यं वाक्पटुत्वं च हनुमत्स्मरणात् भवेत्। भवति तनुभवादिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणो घागरानहं वादिराजगुरून्वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरुणिर्भासतां नो हृदम्बरे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಶ್ರೀಗುರುಭ್ಯೋ ನಮಃ. ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ಫಲಶ್ರುತಿಯ ವಾಸ್ತವಿಕವಾದಂತಹ ಆಂತರ್ಯ ಏನು, ಯಾವ ಕಾರಣಕ್ಕೋಸ್ಕರವಾಗಿ ಫಲಶ್ರುತಿಯನ್ನು ಎಲ್ಲ ಕಡೆಗಳಲ್ಲೂ ಕೂಡ ಅದನ್ನು ಹೇಳುತ್ತಾರೆ, ಫಲಶ್ರುತಿ ಯಾವ ನಿಮಿತ್ತವನ್ನಿಟ್ಟುಕೊಂಡು ಅದು ಹೊರಟಿರುವಂತಹದ್ದು ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು, ಮಗುವಿಗೆ ಔಷಧಿಯನ್ನು ಕುಡಿಸಬೇಕು ಅಂತ ತಾಯಿಯ ಇಚ್ಛೆ. ಆದರೆ ತಾಯಿಯಾದವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಆ ಮದ್ದನ್ನು ಕುಡಿಯುವುದಕ್ಕಿಂತ ಮೊದಲು ಮಗು ಅದಕ್ಕೊಂದು ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನು ನೀಡಿ, ಬೆಲ್ಲವನ್ನು ಅಥವಾ ಇನ್ನಿತರ ಯಾವುದೋ ಒಂದು ಪದಾರ್ಥವನ್ನು ನೀಡಿ ಅದರ ಮನಸ್ಸನ್ನು ಇನ್ನಿತರ ಕಡೆಗೆ ಅದನ್ನು ಕೇಂದ್ರೀಕರಿಸಿ ಆ ಮಗುವಿಗೆ ಒಳ್ಳೆಯ ಮದ್ದನ್ನು ನೀಡ್ತಾಳೆ. ಅದೇ ರೀತಿಯಾಗಿ ವಾಸ್ತವಿಕವಾಗಿ ಶಾಸ್ತ್ರಗಳ ಆಂತರ್ಯ ಏನು ಕೇಳಿದ್ರೆ, ಮೋಕ್ಷ ಎಂಬುದು ಗಮನ, ಮೋಕ್ಷ ಎಂಬುದು ವಾಸ್ತವಿಕವಾದಂತಹ ವಿಚಾರ. ಅಂತಹ ಮೋಕ್ಷ ಎಂಬಂತಹ ವಿಚಾರದಲ್ಲಿ ಆ ಮೋಕ್ಷದ ವಿಚಾರವನ್ನು ತಿಳಿಸುವುದಕ್ಕಿಂತ ಮೊದಲು ಇನ್ನಿತರವಾದಂತಹ ಫಲ ಯಾವುದೋ ಸಾಂಸಾರಿಕವಾಗಿರತಕ್ಕಂತಹ ಇಚ್ಛೆಗಳು, ಸಾಂಸಾರಿಕವಾಗಿರತಕ್ಕಂತಹ ಬೇಡಿಕೆಗಳು, ಅಥವಾ ಅದನ್ನು ತಾನು ಪಡೆದುಕೊಳ್ತಾನೆ ಎಂಬುದನ್ನು ತೋರಿಸಿ ತದನಂತರದಲ್ಲಿ ಈ ಧರ್ಮಾದಿಗಳನ್ನು ತಿಳಿಸಿಕೊಡ್ತಾರೆ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಈ ಇನ್ನೊಂದು ಜಗನ್ನಾಥದಾಸರು ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳುತ್ತಾರೆ. ಅದೇನು ಅಂತಂದರೆ, ಈ ಸಂಸಾರದ ತುಂಬ ಘೋರವಾಗಿರತಕ್ಕಂತಹ ಸಂಸಾರ, ಅದರ ವಿಚಾರವನ್ನು ಜಗನ್ನಾಥದಾಸರು ಮಾಡ್ತಾರೆ. ಅದೇನು ಅಂತ ಕೇಳಿದ್ರೆ, ದೂರದಲ್ಲಿ ಪರ್ವತ ಘನಾಕಾರ ತೋರ್ಪದ ನೋಳ್ಪಜದರಿಗೆ ಸಾರಗೈಯಲು ಸರ್ಪವ್ಯಾಘ್ರಗಳಿಂದ ಭಯವಿಹದು ಘೋರತರ ಸಂಸಾರ ಸೌಖ್ಯಾಸಾರತರ ಬೆಂದರಿತು ನಿತ್ಯ ರಮಾರಮಣನ ಆರಾಧಿಸುವರೆಂದರಿಂದ ಬಲ್ಲವರು. ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದರೆ, ಯಾವುದೋ ಒಂದು ವಿಚಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಏನಿದು ಸಂಸಾರ, ವಾಸ್ತವಿಕವಾಗಿ ಈ ಸಂಸಾರದ ಆಂತರ್ಯ ಏನು ಎಂಬುದಕ್ಕೆ ಜಗನ್ನಾಥದಾಸರು ತುಂಬ ಒಳ್ಳೆಯ ಪದ್ಯವನ್ನು, ದೃಷ್ಟಾಂತವನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತೆರೆದಿಡುತ್ತಾರೆ. ದೂರದಲ್ಲಿ ಪರ್ವತ ಘನಾಕಾರ ತೋರ್ಪದು. ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಅಂತ ಕೇಳಿದರೆ, ಒಂದು ಬೆಟ್ಟದ ಬಳಿಗೆ ಹೋಗ್ತಾನೆ. ಬೆಟ್ಟದ ಬಳಿಗೆ ಹೋದಾಗ ಅವನಿಗೆ ಅದು ತುಂಬ ಬೃಹತ್ತಾಗಿ ಕಾಣುತ್ತದೆ. ಅದೇ ಬೆಟ್ಟ ದೂರದಿಂದ ನೋಡಿದಾಗ ತುಂಬ ರಮಣೀಯವಾಗಿ ಕಾಣ್ತಾನೆ. ಅದೇ ಥರ ಈ ಸಂಸಾರದಲ್ಲಿ ಏನು ಮಾಡ್ತಾನೆ ಕೇಳಿದರೆ,
ದೂರದಲ್ಲಿ ನೋಡ್ತಾನೆ ಹೆಂಡತಿ, ಮಕ್ಕಳು, ಸಂಸಾರ, ಸಂತಾನ, ಈ ರೀತಿಯಾಗಿ ತಾನು ಆನಂದವನ್ನು ಪಟ್ಟುಕೊಂಡು ಒಂದು ರೀತಿಯಾಗಿ ಇರ್ತಾನೆ. ಇದೇ ನನಗೆ ಆನಂದ, ಮಕ್ಕಳನ್ನು ಪಡೆಯುವಂತಹದ್ದು, ಹೆಂಡತಿಯನ್ನು ನೋಡಿಕೊಳ್ಳುವಂತಹದ್ದು, ಹೆಂಡತಿಯನ್ನು ಪರಿಪಾಲನೆ ಮಾಡುವಂತಹದ್ದು, ಇದೇ ಈ ಒಂದು ವ್ಯವಸ್ಥೆಯಲ್ಲಿ, ಇದೇ ಮನಸ್ಥಿತಿಯಲ್ಲಿ ತಾನಿರ್ತಾನೆ. ಆದರೆ ಆ ಘೋರತರವಾಗಿರತಕ್ಕಂತಹ ಸಂಸಾರದಲ್ಲಿ ಪ್ರವೇಶವನ್ನು ಮಾಡಿ ಅದರಲ್ಲಿ ಅವನು ಮುಳುಗಿದಾಗ ಅದರ ಘೋರವಾಗಿರತಕ್ಕಂತಹ ಪರಿಚಯ ಅವನಿಗೆ ಆಗುವಂತಹದ್ದು. ಅದನ್ನು ಹೇಳ್ತಾರೆ ಜಗನ್ನಾಥದಾಸರು, ದೂರದಲ್ಲಿ ಆ ಪರ್ವತ ಘನಾಕಾರ ತೋರ್ಪದು ನೋಳ್ಪ ಜನರಿಗೆ. ಅದು ತುಂಬ ದೊಡ್ಡದಾಗಿರತಕ್ಕಂತಹ ಪರ್ವತ, ಅದು ಏನು ಕಾಣ್ತದೆ ಕೇಳಿದರೆ ತುಂಬ ಆನಂದವಾಗಿ, ತುಂಬ ಅತ್ಯದ್ಭುತವಾಗಿ ಅದನ್ನು ನೋಡ್ತಾನೆ, ತುಂಬ ಅದ್ಭುತವಾಗಿ ಅದನ್ನು ವರ್ಣನೆ ಮಾಡ್ತಾನೆ, ತುಂಬ ಚೆನ್ನಾಗಿದೆ ಅಂತ ಹೇಳಿಕೊಂಡು ಅದನ್ನು ತಾನು ಅನುಭವಿಸ್ತಾನೆ, ಅಲ್ಲಿಗೆ ತಾನು ಹೋಗ್ತಾನೂ ಕೂಡ. ಆದರೆ ವಾಸ್ತವಿಕವಾಗಿ ಏನಾಗಿರ್ತದೆ ಕೇಳಿದ್ರೆ ನೋಳ್ಪ ಜನರಿಗೆ, ದೂರದಿಂದ ನೋಡುವ ಜನರಿಗೆ ಅದು ತುಂಬ ಆನಂದಮಯ ಆಗುತ್ತಾ ಕಾಣ್ತದೆ. ಸಾರಗೈಯನು ಅದರ ಹತ್ತಿರ ಹೋದ ಅಂತ ಹೇಳಿದ್ರೆ ಆವಾಗ ಆ ಘನಘೋರವಾಗಿರತಕ್ಕಂತಹ ಕಾಡು, ಅದರಲ್ಲಿ ಸರ್ಪಗಳು ಇರ್ತದೆ, ವ್ಯಾಘ್ರಗಳು ಇರ್ತದೆ, ಭಯ, ಈ ರೀತಿಯಾಗಿರತಕ್ಕಂತಹ ಬೇರೆ 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 ಬೇರೆಯಾದಂತಹ ಭಯಗಳು, ಒಂದು ರೀತಿಯಾಗಿ ತಾನು ಭಯಸಹಿತವಾಗಿರತಕ್ಕಂತಹ ವಾತಾವರಣದಲ್ಲಿ ತಾನಿರಬೇಕಾಗಿದೆ. ಅದೇ ರೀತಿಯಾಗಿ ಈ ಜೀವರಾಶಿ ಏನು ಮಾಡ್ತಾನೆ ಕೇಳಿದರೆ ಆ ಸಂಸಾರವನ್ನು ದೂರದಿಂದ ನೋಡ್ತಾನೆ. ದೂರದಿಂದ ನೋಡಿದಾಗ ತುಂಬ ಆನಂದವಾಗಿ ಅದು ಕಾಣ್ತದೆ, ತುಂಬ ಚೆನ್ನಾಗಿದೆ. ಸಂಸಾರ ಎಂಬುದು ನಾನೂ ಕೂಡ ಮದುವೆ ಆಗಬೇಕು, ಮಕ್ಕಳನ್ನು ಮಾಡಬೇಕು, ಈ ರೀತಿಯಾಗಿ ತಾನೂ ಕೂಡ ಏನೋ ಮೊದಲಿಗೆ ಅದನ್ನು ಚಿಂತನೆ ಮಾಡ್ತಾನೆ. ಅದಾದ ಮೇಲೆ ಆ ಸಂಸಾರದಲ್ಲಿ ಮದುವೆ ಆಯಿತು, ಮಕ್ಕಳಾಯಿತು, ಸಂಸಾರದ ಭಾರಗಳನ್ನು ಹೊತ್ತುಕೊಂಡ ಅಂತಾದಾಗ ಆವಾಗ ಒಂದೊಂದೇ ರೀತಿಯಾಗಿರತಕ್ಕಂತಹ ಭಯವನ್ನು, ಒಂದೊಂದು ರೀತಿಯಾಗಿರತಕ್ಕಂತಹ ಒಂದೊಂದೇ ರೀತಿಯಾಗಿರತಕ್ಕಂತಹ ಕ್ಲೇಶಗಳನ್ನು ತಾನು ಅನುಭವಿಸ್ತಾನೆ. ಅದಕ್ಕೋಸ್ಕರ ತಾನು ರೀತಿಯಾಗಿ ಏನು ಆ ಸಂಸಾರದಲ್ಲಿದ್ದುಕೊಂಡು ನೋಡತಕ್ಕಂತಹ ವ್ಯಕ್ತಿ, ತೋರತಕ್ಕಂತಹ ಜೀವರಾಶಿಗಳಿಗೆ ಆ ಸರ್ಪ, ವ್ಯಾಘ್ರ, ವಿಷಭರಿತವಾಗಿರತಕ್ಕಂತಹದ್ದು ಏನು, ಹೆಂಡತಿಯನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು, ಮಕ್ಕಳನ್ನು ದೊಡ್ಡವರನ್ನು ಮಾಡಬೇಕು, ಬೇರೆ 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 ರೀತಿಯಾಗಿರತಕ್ಕಂತಹ ಭಯ, ಈ ರೀತಿಯಾಗಿರತಕ್ಕಂತಹ ಭಯಸಹಿತವಾಗಿರುವಂತಹ ವಾತಾವರಣದಿಂದ ತಾನು ಬದುಕಬೇಕಾಗ್ತದೆ ಅಂತ ಹೇಳ್ತಾರೆ. ಘೋರತರ ಸಂಸಾರ ಸೌಖ್ಯಾಸಾರ, ವಾಸ್ತವಿಕವಾಗಿ ಇದೇನಾಗಿದೆ ಕೇಳಿದ್ರೆ ಭಯಂಕರವಾಗಿರತಕ್ಕಂತಹದ್ದು, ಅದಕ್ಕಿಂತಲೂ ಕೂಡ ಅತ್ಯಂತ ಅಸಾರ. ವಾಸ್ತವಿಕವಾಗಿ ಸಂಸಾರೇ ಅಕ್ಷಯ ಸಾಗರೆ ಅಂತ ಹೇಳಿಕೊಂಡು ಹೇಳ್ತಾರಲ್ಲ, ಇದು ಸಂಸಾರ ಸಾರ ಸಿಂಧೋ ಜನಿ ಮರ ಜರಣ. ಇದರಲ್ಲಿ ಏನೆಲ್ಲ ಉಂಟು ಕೇಳಿದ್ರೆ ಜನಿ, ಮರಣ, ಜರಾತಿ, ಊರ್ಮಿಭಿ, ಏನು ಒಂದಲ್ಲವೇ ಒಂದು ಷಡೂರ್ಮಿಗಳು, ವರ್ಧತೆ, ಜಾಯತೆ, ವರ್ಧತೆ, ಅಪಕ್ಷೀಯತೆ, ವಿಪರಿಣಮತೆ, ಹೀಗೆ ಒಂದೊಂದಲ್ಲ ಒಂದು ಷಡೂರ್ಮಿಗಳು ಒಂದಲ್ಲ ಒಂದು ರೀತಿಯಾಗಿ ಇವನನ್ನು ಬಾಧಿಸ್ತಾ ಇದೆ. ಅತ್ಯಂತ ಅಸಾರವಾಗಿರತಕ್ಕಂತಹ ಸಂಸಾರ ಸೌಖ್ಯಾಸಾರತರ ಬೆಂದರಿತು ನಿತ್ಯರಮಾರಮಣನ. ವಾಸ್ತವಿಕವಾಗಿ ಏನು ಮಾಡಬೇಕಿತ್ತು ಅವನು ಕೇಳಿದ್ರೆ ರಮಾರಮಣನನ್ನು, ಭಗವಂತನನ್ನು ತಾನು ಉಪಾಸನೆ ಮಾಡಬೇಕು. ಅಂತಹ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕವಾಗಿ ಅವನು ಭಗವಂತನನ್ನು ತಿಳ್ಕೊಳ್ಬೇಕು ಎಂಬುದಾಗಿ. ಇದನ್ನು ಯಾರು ಮಾಡ್ತಾರೆ ಕೇಳಿದ್ರೆ ಇದನ್ನು ಜ್ಞಾನಿಗಳು, ಇದೇ ಮಾರ್ಗದಲ್ಲಿ ಹೋಗ್ತಾರೆ. ಯಾಕೆ? ಜ್ಞಾನಿಗಳಿಗೆ ಬೇರೆಯಾದಂತಹ ಅವರಿಗೆ ಆಸಕ್ತಿಗಳು ಬರೋದಿಲ್ಲ. ಅವರಿಗೆ ವಾಸ್ತವಿಕವಾದಂತಹ ವಿಷಯದ ಅರಿವಿದೆ, ಅದರ ಪೂರ್ಣವಾದಂತಹ ಜ್ಞಾನ ಇದೆ. ಅದಕ್ಕೋಸ್ಕರ ಅವರು ಅದೇ ಮಾರ್ಗದಲ್ಲಿ, ರುಜುವಾದಂತಹ ಮಾರ್ಗದಲ್ಲಿ
ತಾವು ಹೋಗ್ತಾರೆ. ಇದೇ ವಿಚಾರವನ್ನು ಏನು ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಹಾಸಯ ದೇಹ ಗಿಹಾತ್ಮಬುದ್ಧೇ ದೂರತಃ ಪರ್ವತೋ ರಮ್ಯ ಬಂಧೂರಮ್ಯ ಪರಸ್ಪರಂ ಯುದ್ಧಸ್ಯ ಚ ಗತಾರಮ್ಯ ತ್ರೇಣಿರಮ್ಯಾನ ದೂರತಃ. ಒಂದು 3 ತುಂಬ ಚೆನ್ನಾಗಿರತಕ್ಕಂತಹದ್ದು ಅಂತ ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ, ದೂರತಃ ಪರ್ವತೋ ರಮ್ಯ, ದೂರದಲ್ಲಿ ನೋಡ್ತಾ ಇದ್ದಾನೆ, ಅದು ತುಂಬ ಆನಂದವಾಗಿ ಕಾಣ್ತಾ ಉಂಟು. ಅದು ದೂರದಿಂದಲೇ ನೋಡಬೇಕು. ಯಾಕೆ ಅಂತ ಕೇಳಿದ್ರೆ, ಹತ್ತಿರ ಹೋದ ಅಂತ ಹೇಳಿದರೆ ಅದರಲ್ಲಿ ವ್ಯಾಘ್ರ, ಸರ್ಪ ಅಥವಾ ಇನ್ನಿತರ ಕಾಡಿನ ಪ್ರಾಣಿಗಳು, ಹೀಗೆ ಬೇರೆ 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 ಬೇರೆಯಾಗಿರತಕ್ಕಂತಹ ಏನೆಲ್ಲ ಪ್ರಾಣಿ ಪ್ರಪಂಚಗಳನ್ನು ನೋಡಿ ಭಯವನ್ನು ಪಡಬೇಕಾಗಿದೆ. ಅದರಿಂದ ದೂರತಃ ಪರ್ವತೋ ರಮ್ಯ ಬಂಧೂ ರಮ್ಯ ಪರಸ್ಪರಂ, ಬಂಧುಗಳು ಕೂಡ ದೂರದಲ್ಲಿದ್ರೇ ಚಂದ. ಯಾಕೆ ಅಂತ ಕೇಳಿದ್ರೆ, ಹತ್ತಿರ ಬಂದರು ಅಂತಾದರೆ ಮೊದಷ್ಟು ಅವರದ್ದು ಪ್ರಶ್ನೆಗಳು, ಅದಕ್ಕೋಸ್ಕರ ಈ ಬಂಧುಗಳು ಕೂಡ ದೂರದಲ್ಲಿದ್ರೇ ಚೆನ್ನಾಗಿರ್ತದೆ. ಇನ್ನು ಯುದ್ಧಸ್ಯ ಚ ಗತಾರಮ್ಯ, ಯುದ್ಧವನ್ನು ಕೇಳಬೇಕಷ್ಟೇ. ಹತ್ತಿರ ಹೋದ ಅಂತ ಹೇಳಿದ್ರೆ ಅದು ಭಯಾನಕವಾದಂತಹ ಅವನಿಗೆ ಏನೋ ನೋಡ್ತಾನೆ, ಭಯಪಡ್ತಾನೆ, ಸಾಯ್ತಾ ಇರ್ತಾರೆ. ಒಂದು ರೀತಿಯಾಗಿ ತುಂಬ ಭಯಭರಿತವಾದಂತಹ ವಾತಾವರಣದಲ್ಲಿ ಅವನು ಬದುಕ್ತಾನೆ. ಅದಕ್ಕೋಸ್ಕರ ಎಲ್ಲವೂ ಕೂಡ ದೂರದಿಂದಲೇ ರಮ್ಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸಂಸಾರವೂ ಕೂಡ ದೂರದಿಂದಲೇ ನೋಡಲಿಕ್ಕೆ ಚೆನ್ನಾಗಿರ್ತದೆ. ಸಂಸಾರ ಯಾಕೆ ಚೆನ್ನಾಗಿರ್ತದೆ? ದೂರದಲ್ಲಿದ್ದಾಗಲೇ ಸಂಸಾರದಲ್ಲಿ ಬಿದ್ದವನಿಗೆ ಗೊತ್ತಾಗ್ತದೆ. ಏನು, ಎಲ್ಲವನ್ನೂ ಕೂಡ ತಾನು ನೋಡಬೇಕು, ಎಲ್ಲರನ್ನೂ ಕೂಡ ತಾನು ಕಾಪಾಡಬೇಕು, ಹೆಂಡತಿ ಮಕ್ಕಳು ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಜಗನ್ನಾಥದಾಸರು ಹೇಳುವಂತಹ ವಿಚಾರ ಏನು ಕೇಳಿದ್ರೆ, ದೂರದಲ್ಲಿ ಪರ್ವತ, ಈ ಪರ್ವತ ಇದು ದೂರದಲ್ಲಿರುವಂತಹದ್ದೇ ಚೆನ್ನಾಗಿರುತ್ತದೆ. ನೀನು ಹತ್ತಿರ ಹೋಗಿ ಅಂತಾದರೆ ಅದು ನಿನಗೆ ಅದರಿಂದ ದುಃಖಕರವಾಗಿರತಕ್ಕಂತಹದ್ದು. ಸಂಸಾರ, ಹೆಂಡತಿ, ಮಕ್ಕಳು, ಇನ್ನಿತರವಾದಂತಹ ಬೇರೆ 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 ಬೇರೆಯಾದಂತಹ ಅವನಿಗೆ ಸಮಸ್ಯೆಗಳು. ಸಂಸಾರ ಸಾರಸಿಂಧೋ ಜನಿ ಮರಣ ಜನ ದ್ಯೋರ್ಬಿರ್ ಬಾಧಿತಾನ ತಾರಾ ಭಾರಾದಿಗಾರ ಕಿಮಿಹ ಸುಖಕರ ಪ್ರೇಮಪಾಶೈರ್ ನಿಬದ್ಧ ಅಂತ ಹೇಳಿಕೊಂಡು ಹೇಳ್ತಾರಮ್ಮ. ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳುವಂತಹ ಮಾತು. ಇದೆಲ್ಲವೂ ಹೇಗೆ ಅಂತ ಕೇಳಿದ್ರೆ, ಒಂದಲ್ಲ ಒಂದು ಕಟ್ಟೆ. ಬಂದ ಅಂತ ಹೇಳಿದ್ರೆ ಬಂದಾದ ಮೇಲೆ ಬೆಳೀತಾನೆ, ಬೆಳೆದಾದ ಮೇಲೆ ಮತ್ತೆ ಪುನಃ ಏನೋ ಒಂದು ಯಾವುದೋ ವ್ಯವಸ್ಥೆಗೆ ಗಂಟು ಬೀಳ್ತಾನೆ, ಗಂಟು ಬಿದ್ದ ಮೇಲೆ ಮದುವೆ ಆಗ್ತಾನೆ, ಮದುವೆ ಆಯಿತು ಅಂತ ಆದಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಮಕ್ಕಳನ್ನು ಮಾಡಬೇಕು ಅಂತ ಶುರು ಮಾಡ್ತಾನೆ, ಮಕ್ಕಳಾದ ಮೇಲೆ ಮಕ್ಕಳನ್ನು ಬೆಳೆಸಬೇಕು ಅಂತ ಶುರುವಾಗ್ತದೆ, ಮಕ್ಕಳನ್ನು ಬೆಳೆಸಿದ ಮೇಲೆ ಅವರನ್ನು ಮತ್ತೆ ಪುನಃ ಮದುವೆ ಮಾಡಿಸಬೇಕು, ಅವರನ್ನು ಒಂದು ರೀತಿಯಾಗಿ ಒಂದು ಕಡೆಗೆ ಸೇರಿಸಬೇಕು. ಒಂದಲ್ಲ ಒಂದು ಹಿಂದಿನಿಂದ ಒಂದು ಮುಗಿಯಿತು ಅಂತ ಆಗುವಾಗ ಅದರ ಹಿಂದೆ ಏನು ಅಸಾರವಾಗಿರತಕ್ಕಂತಹ ಸಾವಿರ ಸಮಸ್ಯೆಗಳು ಅದು ಹಿಂದಿನಿಂದ ಬಾಧಿಸಿಕೊಂಡು ಬರುವಂತಹದ್ದು. ಅದರಿಂದ ಜಗನ್ನಾಥದಾಸರು ಹೇಳುವಂತಹದ್ದು, ಇದು ಘೋರತರ ಸಂಸಾರ, ತುಂಬ ಘೋರ, ಕೇವಲ ಘೋರ ಅಂತ ಹೇಳಿದವರು ಜಗನ್ನಾಥದಾಸರು. ಎಲ್ಲಿಗೆ ನಿಲ್ಲಿಸಿದ್ರು ಕೇಳಿದರೆ, ಘೋರತರ ಸಂಸಾರವಿದು, ಇದು ಕೇವಲ ಘೋರ ಅಲ್ಲ, ಘೋರತರವಾಗಿರ್ತಕ್ಕಂತಹದ್ದು. ಇದರಲ್ಲಿ ಬೇರೆ ಬೇರೆಯಾಗಿರತಕ್ಕಂತಹ ಏನು ಅನಿಷ್ಟಗಳು, ಬೇರೆ ಬೇರೆ ಬೇರೆಯಾದಂತಹ ಒದ್ದಾಟಗಳು, ಒಂದಲ್ಲ ಒಂದು ಒದ್ದಾಟಗಳು. ಈ ರೀತಿಯಾಗಿ ತಾನು ಒದ್ದಾಟವನ್ನು ಪಟ್ಟು ಅಷ್ಟು ಒದ್ದಾಟವನ್ನು ಪಟ್ಟುಕೊಂಡಿರ್ತಾನೆ. ಮತ್ತೆ ಸೌಖ್ಯ ಸಾರತರ, ಮತ್ತೆ ಇದನ್ನು ಏನು ಭ್ರಮೆಯಲ್ಲಿರ್ತಾನೆ ಕೇಳಿದ್ರೆ, ಇದೊಂದು ಸಾರವಾದದ್ದು, ಇದು ಸಂಸಾರವೇ ಸಾರ. ನನ್ನ ಏಮ್ ಯಾವುದು ಕೇಳಿದ್ರೆ, ಮದುವೆ ಆಗುವಂತಹದ್ದು, ಮಕ್ಕಳನ್ನು ಪಡೆಯುವಂತಹದ್ದು, ಇದೇ ಒಬ್ಬ ಮನುಷ್ಯನ ಅಂತಿಮ ಇಚ್ಛೆ. ಅಲ್ಲಿಗೆ ನಿಲ್ತದ ಕೇಳಿದ್ರೆ ಅಷ್ಟಕ್ಕೆ ನಿಲ್ಲುವಂತಹದ್ದಲ್ಲ, ತುಂಬ ಮುಂದಕ್ಕೆ ಹೋಗಬೇಕು. ಅದಕ್ಕೋಸ್ಕರ ದಾಸರು ಹೇಳುವಂತಹ ಚಿಂತನೆ ತುಂಬ ನಮಗೆ ಅದು ಕೆಲವು ಸಂದರ್ಭದಲ್ಲಿ ಕಹಿಯಾಗಿ ಕಾಣುವಂತಹದ್ದು. ಯಾಕೆ ಅಂತ ಕೇಳಿದ್ರೆ, ಈ ವಿಚಾರಗಳನ್ನು
ಯಾವುದೋ ಒಂದು ವಿಚಾರದಲ್ಲಿ ನಾವು ಪ್ರವೇಶ ಮಾಡಿದೆವು ಅಂತ ಹೇಳಿದರೆ ಆವಾಗ ಇದೊಂದು ರೀತಿಯಾಗಿ ನಮಗೆ ತುಂಬ ಅಸಾಧ್ಯವಾದಂತಹ ವಿಚಾರಗಳು ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೋಸ್ಕರ ಸೌಖ್ಯ ಸಾರತರವೆಂದರಿತು ನಿತ್ಯ. ಮತ್ತು ಇದರಲ್ಲಿ ನಾವು ಏನು ಮಾಡಬೇಕು, ಇದರಲ್ಲಿ ಸಾರವಾಗಿರತಕ್ಕಂತಹದ್ದು ಯಾವುದು? ಸಾರಾದ ಸಾರತರ. ಈ ಸಂಸಾರದಲ್ಲಿ ಅಸಾರವೇ ಎಲ್ಲವೂ. ಮತ್ತು ಹಾಗಿದ್ರೆ ಸಾರ ಭಾಗ ಯಾವುದು ಹೇಳಿದ್ರೆ ಕೇವಲ ಭಗವಂತ. ಅದನ್ನು ಹೇಳ್ತಾರೆ ಜಗನ್ನಾಥದಾಸರು, ನಿತ್ಯ ರಮಾರಮಣನ. ಭಗವಂತ ರಮೆಗೆ ಪತಿಯಾಗಿರತಕ್ಕಂತಹ ರಮಣ, ಅವಳಿಗೆ ಆನಂದವನ್ನು ಕೊಡತಕ್ಕಂತಹ, ಲಕ್ಷ್ಮೀದೇವಿಗೆ ಆನಂದವನ್ನು ಕೊಡತಕ್ಕಂತಹ ಭಗವಂತನನ್ನು ಯಾರು ಚಿಂತನೆ ಮಾಡ್ತಾರೆ, ಯಾರು ಅವನನ್ನು ಉಪಾಸನೆ ಮಾಡ್ತಾರೆ, ಯಾರು ಅವನ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾರೆ, ಅವನು ನಿಜವಾಗಿಯೂ ಕೂಡ ಜ್ಞಾನಿ, ಅವನು ಎಲ್ಲವನ್ನೂ ಕೂಡ ಹೊಂದಿದ ಹಾಗೆ ಆಗ್ತದೆ ಎಂಬುದಾಗಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅದಕ್ಕೋಸ್ಕರವೇ ಈ ಎಲ್ಲ ಭಯಾನಕವಾದಂತಹ ಸಂಸಾರದಲ್ಲಿರತಕ್ಕಂತಹ ಚಿತ್ರಣ, ಸಂಸಾರದಲ್ಲಿರುವಂತಹ ಏನು ಭಯಾನಕವಾದಂತಹ ವಿಚಾರವನ್ನು ನಮಗೆ ದಾಸರು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಮತ್ತು ನಾವು ಇದನ್ನು ಯಾವುದಕ್ಕೋಸ್ಕರ ನಾವು ಒದ್ದಾಡಬೇಕು ಅಂತ ಕೇಳಿದ್ರೆ, ಇದೇ ಒಂದು ನನ್ನ ಅಂತಿಮವಾದಂತಹ ಇಚ್ಛೆ ಅದು ಯಾವುದಾಗಬೇಕು ಕೇಳಿದ್ರೆ, ಇದರಲ್ಲಿಯೇ ನಾನು ಬಿದ್ದು ಒದ್ದಾಡುವಂತಹದ್ದೇ ನನ್ನ ಅಂತಿಮವಾದಂತಹ ಇಚ್ಛೆಯಾಗದೆ, ಇದಕ್ಕಿಂತಲೂ ಕೂಡ ಒಂದು ಮುಂದಿನ ಮಾರ್ಗ ಅದು ಯಾರು ಕೇಳಿದ್ರೆ ಭಗವಂತ. ಅವನನ್ನು ಹೊಂದುವಂತಹ, ಅವನನ್ನು ಪಡೆದುಕೊಳ್ಳುವಂತಹ, ಅವನನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನಕ್ಕೆ ತಾನು ಮುಂದುವರಿಯಬೇಕು ಎಂಬುದಾಗಿ ಹೇಳ್ತಾರೆ. ಭಗವಂತನ ಇದೆಲ್ಲ ಗೊತ್ತಾಗಬೇಕು ಅಂತಾದರೆ ಏನಾಗಬೇಕು ಕೇಳಿದ್ರೆ, ಭಗವಂತನ ಸ್ವಾತಂತ್ರ್ಯದ ಪೂರ್ಣವಾಗಿ ಅರಿವಾಗಬೇಕು. ಭಗವಂತ ಎಷ್ಟು ಸ್ವತಂತ್ರ, ಭಗವಂತನಲ್ಲಿರುವಂತಹ ಸ್ವಾತಂತ್ರ್ಯ ಅದು ಎಷ್ಟು ಎತ್ತರದ್ದು, ಇತರರಲ್ಲಿ ಯಾರಲ್ಲಿಯೂ ಇಲ್ಲದೇ ಇರತಕ್ಕಂತಹ ಸ್ವಾತಂತ್ರ್ಯ ಅದು ಭಗವಂತನಲ್ಲಿದೆ. ಭಗವಂತ ಯಾವ ನಿಮಿತ್ತದಿಂದಾಗಿ ಸ್ವಾತಂತ್ರ್ಯ ಉಳ್ಳವನು ಎಂಬ ವಿಚಾರವನ್ನು ಹೇಳ್ತಾರೆ. ಕೆಸರಘಟಗಳ ಮಾಡಿ ಬೇಸಗೆ ಬಿಸಿಲುಳಟ್ಟು ಒಣಗಿಸಿದರದು ಘನರಸವ ತುಂಬಲು ಬಹುದೇ ಸರ್ವಸ್ವತಂತ್ರ ತಾನೆಂಬ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ನನಗೆ ಸಮನ್ವಯವನ್ನು ಮಾಡ್ತಾರೆ. ಒಬ್ಬ ಕುಲಾಲ ಘಟವನ್ನು ಮಾಡುವವ, ಅವನೇನು ಮಾಡ್ತಾನೆ ಕೇಳಿದ್ರೆ, ಅವನು ಮಣ್ಣಿನ ಒಂದು ಮಡಕೆಯನ್ನು ಮಾಡ್ತಾನೆ. ಮಣ್ಣಿನ ಮಡಕೆಯನ್ನು ಮಾಡಿ ಅವನನ್ನು ಬೇಸಿಗೆಯ ಒಳ್ಳೆಯ ಬಿಸಿಲಲ್ಲಿ ಅದನ್ನು ಇಟ್ಟ. ಅದನ್ನು ಅಷ್ಟು ಮಾಡಿದರೆ ಸಾಕ? ಇಲ್ಲ, ಮತ್ತೇನು ಮಾಡಬೇಕು ಕೇಳಿದ್ರೆ, ಮಣ್ಣಿನ ಮಡಕೆಯನ್ನು ಮಾಡಿ ಅಷ್ಟನ್ನು ಮಾಡಿದರೆ ಕೇವಲ ಮಣ್ಣಿನ ಮಡಕೆ ಮಾಡಿದ ಅದು ಒಣಗಬೇಕು ಅಂತ ಹೇಳಿಕೊಂಡು ಅದನ್ನು ಬೇಸಿಗೆ ಬಿಸಿಲಲ್ಲಿ ಇಟ್ಟುಕೊಂಡ ತಕ್ಷಣ ಅದು ಸರಿಯಾಯಿತಾ ಕೇಳಿದರೆ ಇಲ್ಲ, ಅಷ್ಟು ಸಾಕಾಗುವುದಿಲ್ಲ. ಅದಕ್ಕೆ ಮತ್ತೇನಾಗಬೇಕು ಕೇಳಿದ್ರೆ ಅದಕ್ಕೆ ಇನ್ನಷ್ಟು ಸಂಸ್ಕಾರಗಳಾಗಬೇಕು. ಅದನ್ನು ಬಿಸಿಗೆ ಯಾವುದಕ್ಕೆ, ಅದನ್ನು ಒಲೆಯ ಬಿಸಿಗೆ ಅದನ್ನು ಹಾಕಬೇಕು. ಅದನ್ನು ಹಾಕಿ ಅದನ್ನು ಒಳ್ಳೆ ಸುಟ್ಟು ಆ ಮಣ್ಣು ಅದು ಸುಡಬೇಕು. ಮಣ್ಣು ಸುಟ್ಟಾದ ಮೇಲೆ ಅದರ ನಂತರ ಏನು ಆ ಘಟ ಅದು ಒಳ್ಳೆಯ ರೀತಿಯಲ್ಲಿ ಪಕ್ವವಾಯಿತು, ಒಳ್ಳೆಯ ರೀತಿಯಲ್ಲಿ ಅದು ಘನವಾಯಿತು. ಘನವಾಗಿರದಂತಹ ಘಟದಲ್ಲಿ ನೀರನ್ನು ಇನ್ನಿತರವಾದಂತಹ ದ್ರವ್ಯ ಪದಾರ್ಥಗಳನ್ನು ನಾವು ಇಟ್ಟೆವು ಅಂತ ಹೇಳಿದ್ರೆ ಅದು ತನ್ನನ್ನು ತಾನು ತುಂಬಿಸಿಕೊಳ್ಳಲಿಕ್ಕೆ ಸಮರ್ಥವಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಹೇಳುತ್ತಾರೆ, ಕೇವಲ ಯಾವುದೇ ಒಂದು ವಿಚಾರವನ್ನು ತಿಳ್ಕೊಳ್ಳದೆ ಏನು ಸ್ವತಂತ್ರ ತಾನೇ ತಿಳ್ಕೊಂಡು ಅವನು ಉಪವಾಸವನ್ನು ಮಾಡುವುದು, ದಾನ ಧರ್ಮ ಸ್ನಾನ ಇತ್ಯಾದಿಗಳು ಏನೂ ಪ್ರಯೋಜನ ಇಲ್ಲ. ಹಾಗಿದ್ದರೆ ಹೇಳ್ತಾರೆ, ಕೆಸರ ಘಟಗಳ ಮಾಡಿ ಒಂದು ಕುಲಾಲ ಘಟವನ್ನು ಮಾಡಿದ. ಘಟವನ್ನು ಮಾಡಿದ ಮೇಲೆ ಆ ಘಟವನ್ನು ಅವನು ಬೇಸಿಗೆಯ ಬಿಸಿಲಲ್ಲಿಟ್ಟ. ಬಿಸಿಲಲ್ಲಿಟ್ಟ ಮೇಲೆ ಅದೇನಾಯಿತು, ಘನರಸವ ತುಂಬಲು ಬಹುದೇ. ಆ ಘಟದಲ್ಲಿ ಘನವಾದಂತಹ ರಸವನ್ನು ಹಾಕಿದರೆ ಅದು ತುಂಬಿಕೊಳ್ತದ? ಇಲ್ಲ, ಸೋರಿ ಹೋಗ್ತದೆ. ಅದಕ್ಕೇನು ಮಾಡಬೇಕು,
ಆ ಮಣ್ಣನ್ನು ಘಟವನ್ನು ಬೆಂಕಿಯಲ್ಲಿ ಹಾಕಿ ಬೆಂಕಿಯಲ್ಲಿ ಸುಟ್ಟು ಅದನ್ನು ಇನ್ನಷ್ಟು ಘನೀಭೂತವನ್ನಾಗಿ ಮಾಡಿ ಹೇಗೆ ಬಂಗಾರವನ್ನು ಹಾಗೆಯೇ ತೆಗೆದು ಅದನ್ನು ಹಾಕಿಕೊಂಡ ತಕ್ಷಣ ಇಲ್ಲ, ಅದಕ್ಕೆ ಅದನ್ನು ಬೆಂಕಿಗೆ ಹಾಕಬೇಕು, ಅದಕ್ಕೆ ಪುಟಕ್ಕಿಟ್ಟ ಚಿನ್ನದಂತೆ ಒಳ್ಳೆಯ ಬೆಂಕಿಗೆ ಇಟ್ಟು ಅದನ್ನು ಬೇಕಾದಂತಹ ಆಕಾರಕ್ಕೆ ಅದನ್ನು ತಿರುಗಿಸಿ ಅದನ್ನು ಬೇಕಾದಂತಹ ಕುಂಡಲವು ಅಥವಾ ಇನ್ನಿತರ ಆಭರಣವು ಮಾಡಿಕೊಂಡು ಅದನ್ನು ಧಾರಣೆ ಮಾಡಿದಾಗ ಅದರಿಂದ ಒಳ್ಳೆಯ ರೀತಿಯಾದಂತಹ ನಮಗೆ ಆನಂದ ಸಿಗುವಂತಹದ್ದು. ಅದೇ ರೀತಿಯಾಗಿ ಹೇಳ್ತಾರೆ ಭಗವಂತ ಪಾಶೋಪರನೇನೇಶು ಮಾಳ್ಪಾನಶನ ದಾನ ಸ್ನಾನ ಕರ್ಮಗಳು ಹೊಸರಿಪೋಪವು. ಕೇವಲ ಈ ಚಿಂತನೆ ಇಲ್ಲದೆ ಭಗವಂತನ ಸ್ವತಂತ್ರ್ಯ ಬುದ್ಧಿಯ ಚಿಂತನೆ ಇಲ್ಲದೆ ಏನು ಮಾಡಿದರೂ ಕೂಡ ಅವನು ಚಿಂತನೆಗಳನ್ನು ಮಾಡದೆ ಭಗವಂತನ ಸ್ವಾತಂತ್ರ್ಯದ ಚಿಂತನೆಗಳನ್ನು ಇಟ್ಟುಕೊಳ್ಳದೆ ಏನು ಮಾಡಿದರೂ ಕೂಡ ಅದು ಒಂದು ಘಟದಲ್ಲಿ, ಒಂದು ಹಸಿಯಾದಂತಹ ಘಟದಲ್ಲಿ ನೀರನ್ನು ಹಾಕಿದಾಗ ಅದು ಎಷ್ಟು ವ್ಯರ್ಥವೋ ಅದೇ ರೀತಿಯಾಗಿ ವ್ಯರ್ಥವಾಗಿ ಅದು ಸೋರಿ ಹೋಗ್ತದೆ ಎಂಬುದಾಗಿ ಹೇಳ್ತಾರೆ. ಧರ್ಮ ಸುನಿಶ್ಚಿತ ಪುಂಸಃ ವಿಶ್ವಕ್ಸೇನ ಕಥಾಸಿಯ ಮೋತ್ಪಾದಯೇ ಕ್ರಮಯೇ ಭಯ ಕೇವಲಂ. ಧರ್ಮ ಅದೇನು ಮಾಡಬೇಕು ಕೇಳಿದ್ರೆ ಒಳ್ಳೆಯ ಅವನಿಗೆ ಆಸಕ್ತಿಯನ್ನು ಉಂಟು ಮಾಡಬೇಕು. ಮೋತ್ಪಾದಯೇರಿ ಅದು ಭಗವಂತನ ವಿಷಯದಲ್ಲಿ ಒಂದು ವೇಳೆ ರತಿಯನ್ನೇ ಅದು ಉಂಟು ಮಾಡಲಿಲ್ಲ, ಭಗವಂತನಲ್ಲಿ ರತಿಯನ್ನು ಉಂಟು ಮಾಡಬೇಕು. ಭಗವಂತನಲ್ಲಿ ರತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಅತ್ಯಂತ ಆಸಕ್ತಿ. ಯಾರಿಗೆ ಭಗವಂತನಲ್ಲಿ ರತಿ ಇದೆ, ಭಗವಂತನಲ್ಲಿ ಅವನಿಗೆ ರತನಾಗ್ತಾನೆ, ಅವನಿಗೆ ಈ ಭಾಗವತಾದಿಗಳು ಪುರಾಣಾದಿಗಳು ಅದು ಉಪಕಾಯ ಆಗ್ತದೆ. ಇಲ್ಲ ಅಂತಾದರೆ ಶ್ರಮ. ಕೇವಲ ಕೇಳಿದ್ದು ಏನಾಯಿತು ಕೇಳಿದ್ರೆ ಅದೊಂದು ಶ್ರಮ, ದೇಹಕ್ಕೆ ಆಯಾಸ ಆಯಿತು ಅಷ್ಟೇ. ಕಣ್ಣುಗಳುಂಟು, ಕಿವಿ ಉಂಟು, ಎಲ್ಲವೂ ಇದೆ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆಗಳು ಇದು ಭಗವದ್ ವಿಚಾರವಾಗಿ ಹರಿದರೆ ಅದೊಂದು ಸಾರ್ಥಕ. ಇಲ್ಲ ಇದು ಯಾವುದೋ ಅನ್ಯ ವಿಚಾರಕವಾಗಿ ಬಂತು ಅಂತಾದರೆ ಅದೆಲ್ಲವೂ ಒಂದು ರೀತಿಯಾಗಿ ಅವನಿಗೆ ಗುಣವೇ, ಅದೆಲ್ಲ ಒಂದು ರೀತಿಯಾಗಿ ಅವನಿಗೆ ದೋಷಗಳು ಅಂತ ಎಣಿಸಿಕೊಳ್ತವೆ ಅಂತ ಹೇಳ್ತಾರೆ. ಇನ್ನೊಂದು ಅವಿವೇಕಿ ಅಂತ ಹೇಳ್ತಾರೆ. ಯಾರಿಗೆ ತಾನೇ ಸ್ವತಂತ್ರ್ಯ, ನಾನೇ ಎಲ್ಲವನ್ನೂ ಕೂಡ ಮಾಡ್ತೇನೆ, ನಾನೇ ಎಲ್ಲವನ್ನೂ ಕೂಡ ಮಾಡುವಂತಹ ಸಾಮರ್ಥ್ಯವುಳ್ಳವನಾಗಿದ್ದೇನೆ ಎಂಬುದಾಗಿ ಯಾರು ಚಿಂತನೆ ಮಾಡ್ತಾನೆ ಅದು ಈ ಮಣ್ಣಿನ ಘಟವು ಅಹಂಕಾರ. ಮಣ್ಣಿನ ಘಟದಲ್ಲಿ ಅದಕ್ಕೇನಾದರೂ ಹಾಕಿದಾಗ ಸುಮ್ಮನೆ ಮಾಡಿದಂತಹ ಈಗ ತಾನೇ ಮಾಡಿದಂತಹ ಘಟ, ಆ ಈಗ ತಾನೇ ಮಾಡಿದಂತಹ ಘಟದಲ್ಲಿ ನಾವು ಅದಕ್ಕೆ ಏನಾದರೂ ಹಾಕಬೇಕು ಅಂತಾದರೆ ಇಲ್ಲ, ಅದರಲ್ಲಿ ಏನೂ ಕೂಡ ಸಾಮರ್ಥ್ಯವೇ ಇರೋದಿಲ್ಲ, ಅದು ಸೋರಿ ಹೋಗಿಬಿಟ್ಟಿದೆ. ಈಗ ತಾನೇ ಮಾಡಿದ ಘಟದಲ್ಲಿ ನೀರನ್ನು ಹಾಕಿದರೆ ಅದು ತೆಗೊಳ್ಳುವುದಿಲ್ಲ, ಸೋರಿ ಹೋಗಿಬಿಡ್ತದೆ. ಅದಕ್ಕೆ ಬೇಕಾದಂತಹ ಸಂಸ್ಕಾರ ಬೆಂಕಿಗೆ ಹಾಕಿ ಒಳ್ಳೆಯ ಅದನ್ನು ಕಾಯಿಸಿ ತದನಂತರದಲ್ಲಿ ಅದರಲ್ಲಿ ಪದಾರ್ಥಗಳನ್ನು ಹಾಕಿದಾಗ ಅದು ಒಳ್ಳೆಯ ಸುಭದ್ರವಾದಂತಹ ಘಟವಾಗದೆ ಅದರಲ್ಲಿ ಏನನ್ನು ಹಾಕಿದ್ರೂ ಕೂಡ ಅದು ಹೊಂದಿರ್ತದೆ. ಹಾಗಿದ್ದರೆ ಯಾರಿಗೆ ಭಗವಂತನ ಪಾರಮ್ಯದ ಚಿಂತನೆ ಗಟ್ಟಿಯಾಗಿದೆ, ಭಗವಂತನ ಸರ್ವೋತ್ಕೃಷ್ಟದ ಚಿಂತನೆ, ಭಗವಂತ ಸರ್ವೋತ್ತಮ ಎಂಬ ಚಿಂತನೆ ಯಾರಿಗೆ ಗಟ್ಟಿಯಾಗಿದೆ ಅಂಥವನಿಗೆ ಇದು ಉಪಕಾರಿಯಾಗದೆ, ಅಂಥವನಿಗೆ ಎಲ್ಲವೂ ಕೂಡ ಸಹಕಾರಿಯಾಗಿ ಅವನು ಭಗವಂತನನ್ನು ಸೇರ್ತಾನೆ ಎಂಬಂತಹ ವಿಚಾರವನ್ನು ಇಲ್ಲಿ ದಾಸರು ನಮಗೆ ತಿಳಿಸಿಕೊಡ್ತಾರೆ. ಈ ಚಿಂತನೆಯಲ್ಲಿ ನಾವು ಭಗವಂತನ ಒಂದು ಹಿಂದಕ್ಕೆ ಅವನ ವಿಚಾರದಲ್ಲಿ ಅವನ ಇನ್ನಷ್ಟು ಯಾವ ವಿಚಾರಗಳನ್ನು ಹೇಳ್ತಾರೆ ಅದನ್ನು ನಾವು ತಿಳ್ಕೊಳ್ಳಬೇಕು. ಇದನ್ನು ತಸ್ಯೈವ ಸರ್ವಕರ್ತೃತ್ವಂ ತದೇಂಚ ಗಾತ್ರಕಂ ತಸ್ಮಿನ್ ದೇವೇ ಮಮತ್ವಂಚ ತ್ಯಾಜ್ಯಮೇವ ನ ಸಂಶಯಃ. ತಸ್ಯೈವ ಸರ್ವಕರ್ತೃತ್ವ ಯಾರ್ದು ಕೇಳಿದರೆ ಅವನದ್ದೇ. ಯಾಕೆ ಅಂತ ಕೇಳಿದರೆ ಸರ್ವಕರ್ತ ನ ಕ್ರಿಯತೆ ತನ್ನಮಾಮಿ ರಮಾಪತಿ. ಆಚಾರ್ಯ ಮಂತರು ನಮಗೆ ಹೇಳಿರ್ತಕ್ಕಂತಹದ್ದು ಸರ್ವಕರ್ತ, ಭಗವಂತ ಸರ್ವಕರ್ತೃ ನ ಕ್ರಿಯತೆ ತನ್ನಮಾಮಿ ರಮಾಪತಿ ಅಂತ ಹೇಳ್ತಾರೆ. ತಸ್ಯೈವ ಸರ್ವಕರ್ತೃ
ತದೇಂಚ ಗಾತ್ರಕಂ, ಈ ದೇಹ ಗಾತ್ರ, ಗಾತ್ರ ಶಬ್ದಕ್ಕೆ ದೇಹ ಅಂತ ಅರ್ಥ. ತದದೀರಂಚ ಗಾತ್ರಕಂ, ಈ ದೇಹ ಯಾರ್ದು ಕೇಳಿದ್ರೆ ನಮ್ಮದ ಅಂತ ಕೇಳಿದ್ರೆ ನಮ್ಮದಲ್ಲ, ಇದು ಬಾಡಿಗೆ. ಏನು ಬಾಡಿಗೆ ಅಂತ ಕೇಳಿದ್ರೆ ಅವನು ಕೊಟ್ಟಿದ್ದಾನೆ. ಈ ದೇಹ ಅವನು ಕೊಟ್ಟಿರತಕ್ಕಂತಹದ್ದು. ಅವನು ಕೊಟ್ಟಿರುವಂತಹ ದೇಹದಲ್ಲಿ ಎಷ್ಟು ಸಮಯಗಳು? 10 ವರ್ಷ, 20 ವರ್ಷ, 40 ವರ್ಷ, 80 ವರ್ಷ, 100 ವರ್ಷ, ಒಂದಿಷ್ಟು ವರ್ಷ, ಅಲ್ಲಿಯ ತನಕ ಬಾಡಿಗೆ. ಬಾಡಿಗೆ ಕಟ್ತಾ ಇದ್ದೇವಾ ಕೇಳಿದ್ರೆ ಧರ್ಮಾದಿಗಳನ್ನು ಇರುವಂತಹದ್ದೇ ಅವನಿಗೆ ಬಾಡಿಗೆ. ಭಗವಂತನಲ್ಲಿ, ಭಗವದ್ ವಿಚಾರದಲ್ಲಿ, ಅವನ ವಿಚಾರವನ್ನು ರತಿಯಲ್ಲಿರುವಂತಹದ್ದೇ ನಮಗೆ ನಾವು ಭಗವಂತನಿಗೆ ಕಟ್ಟುವಂತಹ ಟ್ಯಾಕ್ಸ್. ಅದರಿಂದ ತಸ್ಮಿನ್ ದೇಹೇ ಮಮತ್ವಂಚ ತ್ಯಾಜ್ಯಮೇವ, ಆ ಮಮತ್ವ ನನ್ನದು ಅಂತ ಏನು ಭ್ರಮೆ ಉಂಟಲ್ಲವ ಅದನ್ನು ತ್ಯಾಜ್ಯ, ಅದು ಯಾವ ಕಾಲಕ್ಕೂ ಕೂಡ ಇಟ್ಟುಕೊಳ್ಳಬಾರದು. ತ್ಯಾಜ್ಯಮೇವ ನ ಸಂಶಯ, ಇದರಲ್ಲಿ ನಿಮಗೆ ಯಾವ ಸಂಶಯವೂ ಬೇಡ. ನನ್ನದು ನಮ್ಮದು ಏನಿದೆ, ನನ್ನದು ಅಂತ ಹೇಳಿದ್ರೆ ನಾವು ಹಾಕಿಕೊಂಡ ಬೇಲಿಯೂ ಕೂಡ ನಮ್ಮದು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯ ತನಕ ನಮ್ಮದು? ನಾವು ಬೇಕಾದರೂ ಬೇಲಿಯನ್ನು ಮುಂದೆ 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 ಹಾಕ್ತಾ ಬರ್ತೇವೆ. ಇಲ್ಲಿಯ ತನಕ ನಮ್ಮದು ಮನೆ, ಇಲ್ಲಿಯ ತನಕ ನಮ್ಮದು ಮನೆ, ಇಲ್ಲಿಯ ತನಕ ನಮ್ಮದು ಮನೆ ಅಂತ ಹೇಳಿಕೊಂಡು ಬೇಲಿಯನ್ನು ಮುಂದಕ್ಕೆ ಮುಂದಕ್ಕೆ ಹಾಕಿಕೊಂಡು ಬರ್ತೇವೆ. ಆದರೆ ವಾಸ್ತವದಂತಹ ಅಂಶ, ನಿಜವಾದಂತಹ ಅಂಶ ಇದು ಎಲ್ಲಿಂದ ಬಂತು ಅಂತ. ಇದರಲ್ಲಿ ಎಷ್ಟೇ ನಮ್ಮದು ಬೇಕಾದರೂ ನಾವು ಇದನ್ನು ಉಪಯೋಗಿಸಿಕೊಳ್ಳಿ, ಭಗವಂತ ಕೊಟ್ಟಿರುವಂತಹದ್ದು ಅದೇ ನಿಜವಾದಂತಹದ್ದು. ಯಾಕೆ ಅಂತ ಕೇಳಿದರೆ ನಾವು ಈ ದೇಹಕ್ಕೆ ನಾವೇನು ಮಾಡಿಕೊಡ್ತೇವೆ ಅಂತಂದರೆ ಹೊರಗಿನಿಂದ ನಾವು ಸೌಂದರ್ಯ ಕಾಣಬೇಕು ಅಂತ ಹೇಳಿಕೊಂಡು ಇದಕ್ಕೆ ಒಂದಷ್ಟು ಯಾವುದನ್ನೋ ಒಂದು ಲೇಪನವನ್ನು ಮಾಡಿಕೊಡ್ತೇವೆ. ದೇಹದಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಕೊಂಡು ದೇಹಕ್ಕೆ ಲೇಪನಾದಿಗಳು ತುಂಬ ಇದೆ. ಯಾವುದೆಲ್ಲ, ಯಾವ ಲೇಪನಗಳಿಗೂ ಕಮ್ಮಿ ಇಲ್ಲ. ಅದಕ್ಕೋಸ್ಕರವಾಗಿ ಲೇಪನವಾಗಿ ಒಂದು ಮೇಲಿನದ್ದು, ಅದರ ಒಳಗಿನದ್ದು, ಹೀಗೆ ಒಂದಷ್ಟು ಲೇಪನ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ವ್ಯವಸ್ಥಿತವಾದಂತಹ ಅಂಶಗಳಿದೆ. ಆದರೆ ಇದನ್ನು ಎಲ್ಲಿಯ ತನಕ ನಾವು ಸೌಂದರ್ಯವನ್ನು ಕಾಪಾಡಿಕೊಳ್ಬೋದು ಅಂತ ಕೇಳಿದರೆ 40 ವರ್ಷ, 50 ವರ್ಷ, 50 ವರ್ಷದ ಮೇಲೆ ಎಲ್ಲರೂ ಒಂದೇ ರೀತಿಯಾಗಿ ಕಾಣುವುದು. ಒಂದ ತಲೆ ಕೂದಲು ಹೋಗ್ತದೆ, ಒಂದ ಬಾಯಿಯಲ್ಲಿರತಕ್ಕಂತಹ ಹಲ್ಲುಗಳು ಹೋಗ್ತವೆ, ಒಂದ ಕೈಯಲ್ಲಿರತಕ್ಕಂತಹ ಏನು ಅಂಗಗಳು ಸುಕ್ಕುಗಟ್ಟಲಿಕ್ಕೆ ಶುರುವಾಗ್ತವೆ, ಮುಖ ಸುಕ್ಕುಗಟ್ಟಲಿಕ್ಕೆ ಶುರುವಾಗ್ತದೆ. ಏನು ಎಲ್ಲಿಯ ತನಕ? ಹಾಗಿದ್ರೆ ಸೌಂದರ್ಯ, ಬಾಹ್ಯವಾದಂತಹ ಸೌಂದರ್ಯ ಅದು ಎಲ್ಲಿಯ ತನಕ ಅಂತ ಕೇಳಿದ್ರೆ ಅದಕ್ಕೊಂದು ಅವಧಿ ಉಂಟು. ಎಲ್ಲಿಯೋ ಒಂದು ದಿವಸ ಅದನ್ನು ನಾವು ಈಗಿನ ಲೌಕಿಕವಾಗಿ ನಾವು ಬೇಕಾದಷ್ಟು ಏನೇನೇನೋ ಮೆತ್ತಿಕೊಳ್ತೇವೆ. ಆ ಮೆತ್ತಿಕೊಂಡದ್ದು ಅದನ್ನು ತೆಗಿಲಿಕ್ಕೆ ಮತ್ತು ಪುನಃ 1.5 ಗಂಟೆಯ ಏನು ನಮಗೆ ಸಮಯ ಬೇಕು. ಅದರಿಂದ ಭಗವಂತ ಏನು ನಮ್ಮಲ್ಲಿ ನೈಜವಾದಂತಹ ಸೌಂದರ್ಯವನ್ನು ಕೊಟ್ಟಿದ್ದಾನೆ ಅಷ್ಟನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ, ಈ ದೇಹ ಅವನು ಕೊಟ್ಟಿರುವಂತಹದ್ದು, ಅದರಲ್ಲಿ ಅವನ ಚಿಹ್ನೆಗಳನ್ನು ಧರಿಸುವ ಮೂಲಕವಾಗಿ ಈ ದೇಹಾದಿಗಳಲ್ಲಿ ಇಷ್ಟೊಳ್ಳೆಯ ಅಂಗಸೌಷ್ಠವಗಳನ್ನು ಕೊಟ್ಟಿದ್ದಾನೆ. ಈ ಅಂಗಸೌಷ್ಠವವನ್ನು ಕೊಟ್ಟಿರುವಂತಹ ಭಗವಂತನನ್ನು ನಾವು ಅವರ ಚಿಹ್ನೆಯನ್ನು ಹಾಕಿಕೊಳ್ಳಲಿಕ್ಕೆ ನಮಗೆ ಸಂಕೋಚ. ಏನೋ ಒಂದು ಚಿಹ್ನೆಯನ್ನು ಹಾಕಿಕೊಳ್ಳೋಣ ಅಂತ ಹೇಳಿದ್ರೆ ಇಲ್ಲ, ಅಯ್ಯೋ ಯಾರೋ ನೋಡ್ತಾರೆ, ಯಾರೋ ತಮಾಷೆಯನ್ನು ಮಾಡ್ತಾರೆ, ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ನಮ್ಮ ಮನಸ್ಥಿತಿಯನ್ನು ನಾವು ಇಟ್ಟುಕೊಳ್ತೇವೆ. ಆದರೆ ವಾಸ್ತವಿಕ ಅಂಶ ಏನು ಕೇಳಿದ್ರೆ ಭಗವಂತ ಇಷ್ಟೊಳ್ಳೆಯ ದೇಹವನ್ನು ಕೊಟ್ಟು ಅವನೇ ಅದನ್ನು ಕೊನೆಗೆ ತೆಗೆದುಕೊಂಡು ಹೋಗ್ತಾನೆ. ಒಂದು ಮಾತಿತ್ತಲ್ಲವ, ಏನು ಅಂತ ಕೇಳಿದ್ರೆ ಇದನ್ನು ಈ ಒಂದು ಭತ್ತವೋ ಯಾವುದೋ ಒಂದು ಧಾನ್ಯವನ್ನು ಕೃಷಿಕ ಏನು ಮಾಡ್ತಾನೆ ಕೇಳಿದ್ರೆ, ಕೃಷಿಕ ಅವನ ಗದ್ದೆಯಲ್ಲಿ ಆ ಬೀಜವನ್ನು ಬಿತ್ತುತ್ತಾನೆ. ಬೀಜವನ್ನು ಬಿತ್ತಿದ ಮೇಲೆ 100 ದಿವಸಗಳ ನಂತರ ಅದರ ಕಾಲ ಪರಿಪಕ್ವವಾಯಿತು ಅಂತ ಹೇಳಿದ್ರೆ ಅದನ್ನು ಕೃಷಿಕ ಏನು ಮಾಡ್ತಾನೆ, ಕಟಾವು ಮಾಡಲಿಕ್ಕೆ ಬಂದು ಬಿಡ್ತಾನೆ. ಇಲ್ಲ ರೀ, ನಾನು ಮಾಡಿದ್ದು ಇದನ್ನು ನಾನು ತುಂಬ ಕಾಲಗಳವರೆಗೆ ನಾನು ಇದನ್ನು ಇಟ್ಟುಕೊಳ್ಬೇಕು, ಅದನ್ನು ಕಟಾವು ಮಾಡಬಾರ್ದು, ಹಾಗೇ ನೋಡ್ತಾ ಇರಬೇಕು ಅಂತ ಹೇಳಿದ್ರೆ ಮೂರ್ಖ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದೇಹ ಅವನು ಕೊಟ್ಟು ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಇದನ್ನು ಇಲ್ಲಿಯ ತನಕ ಬೆಳೆಸಿದ್ದಾನೆ, ಆಯಿತು,
ಇದರ ಒಂದು ದಿವಸ ಇದನ್ನು ಕಟಾವು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಬರ್ತಾನೆ ಯಮ. ಯಮ ಏನು ಮಾಡ್ತಾನೆ, ಇದನ್ನು ಒಬ್ಬ ಏನು ಬಿತ್ತಿ ಇದನ್ನು ಬೀಜ ಹಾಕಿ ಇಲ್ಲಿಯ ತನಕ ಬೆಳೆಸಿ, ಇದು ಎಲ್ಲಿಯ ತನಕ ಬೆಳೆಯಿತು, ಬೆಳೆದಾದ ಮೇಲೆ ಎಷ್ಟು ವರ್ಷ ನಮ್ಮ ಲೌಕಿಕವಾಗಿರತಕ್ಕಂತಹ ಧಾನ್ಯ ರಾಶಿಗಳು ಅದಕ್ಕೆ ಒಂದು ಇಂತಿಷ್ಟು ದಿವಸಗಳು ಅಂತ ಇದೆ. ಒಂದು 2 ತಿಂಗಳು 3 ತಿಂಗಳು 4 ತಿಂಗಳಲ್ಲಿ ಫಸಲು ಬಂದು ಅದನ್ನು ಮುಗಿಸಿಬಿಡ್ತೇವೆ. ಅದೇ ರೀತಿಯಾಗಿ ದೇಹವೂ ಕೂಡ ಅಲ್ವಾ, 10 ವರ್ಷ 20 ವರ್ಷ 30 ವರ್ಷ 60 ವರ್ಷ 70 ವರ್ಷ 80 ವರ್ಷ ಅದೆಲ್ಲವೂ ಮತ್ತೆ ಬೋನಸ್. ಏನಿದ್ರೂ ಕೂಡ 60 ವರ್ಷ ಬದುಕಿದ್ರೆ ಜಾಸ್ತಿ, ಅನಂತರ ಬದುಕಿದ್ದೆಲ್ಲ ಅದು ದೇವರು ಕೊಟ್ಟಂತಹ ಎಕ್ಸ್ಟ್ರಾ ವರ್ಷಗಳು ಅಂತ. ಅದರಿಂದ ಇದರದ್ದು ಕೊನೆ ಯಾವಾಗ ಕೇಳಿದ್ರೆ, ಇನ್ಯಾವತ್ತೋ ಒಂದು ದಿವಸ ಯಮರ ಬ್ರಹ್ಮ ಬರ್ತಾನೆ, ಯಾವ ಕಾಲಕ್ಕೂ ಬರ್ಬೋದು. ಯಾವುದಾದ್ರೂ ಒಂದು ದಿವಸ ಬಂದು ಇದನ್ನು ಕಟಾವು ಮಾಡಿಕೊಂಡು ಕೊಂಡೋಗಿ ಬಿಡ್ತಾನೆ. ಇದನ್ನು ಏನು ಅವನು ಯಾವತ್ತೂ ಕೂಡ ಇಲ್ಲಿ ಅಯ್ಯೋ ನಮ್ಮವರು, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಮಗ, ನನ್ನ ಹೆಂಡತಿ ಇವರು ಯಾವತ್ತೂ ಹೀಗೆ ಇರಲಿ ಇಲ್ಲ, ಒಂದಲ್ಲ ಒಂದು ದಿವಸ ಕಟಾವು ಮಾಡಿ ಕೊಂಡು ಹೋಗಿ ಬಿಡ್ತಾನೆ. ಈ ಕಟಾವನ್ನು ಮುಂದೆ ಇದಕ್ಕೆ ಒಂದು ಮಾರ್ಗವನ್ನು ಸೇರಿಸಿ ಬಿಡ್ತಾನೆ. ಅದರಿಂದ ಇದನ್ನು ಈ ವಿಚಾರವನ್ನು ಅರಿತುಕೊಳ್ಳಬೇಕು. ಇದನ್ನು ಹೇಳಿದರೆ ಏನಾಗ್ತದೆ ಕೇಳಿದರೆ, ಇದೊಂದು ರೀತಿಯಾಗಿ ಕಠೋರ ಅಂತ ಅನಿಸಿಕೊಡ್ತದೆ, ರುಚಿಸದೇ ಇರುವಂತಹದ್ದು. ಒಳ್ಳೆಯ ಪದಾರ್ಥದಲ್ಲಿ ಮಧ್ಯದಲ್ಲಿ ಒಂದು ಹಾಗಲಕಾಯಿಯ ಕಹಿಯನ್ನು ಕೊಟ್ಟೆವು ಅಂತಾದರೆ ಹೇಗಾಗ್ತದೆ, ಆ ರೀತಿಯಾಗಿ ನಮಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ಆದರೆ ವಾಸ್ತವಿಕ ಅಂಶ ಇದು ಯಾವತ್ತಿದ್ದರೂ ಕೂಡ, ಇದು ಯಾವತ್ತೂ ಇದ್ದರೂ ಕೊನೆಯಾಗುವಂತಹದ್ದೇ. ಇದಕ್ಕೆ ಒಂದಲ್ಲ ಒಂದು ದಿವಸ ಕೊನೆ ಎಂಬುದುಂಟು. ಯಾವುದೋ ಒಂದು ದಿವಸ ಈ ಕೊನೆ, ಇದಕ್ಕೊಂದು ಫುಲ್ ಸ್ಟಾಪ್ ಉಂಟೇ ಉಂಟು. ಅದರಿಂದ ಅಲ್ಲಿಯ ತನಕ ಇದನ್ನು ನಾವು ನೋಡಿಕೊಂಡು ಭಗವಂತನನ್ನು ಚಿಂತನೆ ಮಾಡಿಕೊಂಡು ಏನು ಕೊಟ್ಟಿದ್ದಾನೆ, ಈ ಕೊಟ್ಟಿರುವಂತಹ ದೇಹದಲ್ಲಿ ಕೊಟ್ಟಿರುವಂತಹ ಈ ಚಿಂತನೆಯನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಧರ್ಮ ಅನುಷ್ಠಿತ ಪುಂಸಃ, ಇದನ್ನು ಧರ್ಮ ಗೃಹೀತ ಯವಕೇಶೇಷು ಮೃತ್ಯುನಾ ಧರ್ಮಮಾಚರೇತು ಅಂತ ಹೇಳಿದ ಹಾಗೆ ನಾವು ಇದರಲ್ಲಿಯೇ ಆನಂದವನ್ನು ಪಡ್ತಾ ಇರ್ತೇವೆ. ಅದಕ್ಕೋಸ್ಕರ ಈ ವಿಚಾರಗಳು ಏನು ನಾವು ಮಾಡ್ತೇವೆಯೋ ಎಲ್ಲವೂ ಸ್ನಾನಾದಿ ಸತ್ಕರ್ಮಗಳು ಎಲ್ಲವೂ ಕೂಡ ಭಗವಂತ ಮಾಡ್ತಾನೆ, ಭಗವಂತ ನಡೆಸ್ತಾನೆ ಎಂಬ ಚಿಂತನೆಯಲ್ಲಿ ಇದ್ದುಕೊಂಡು ಎಲ್ಲ ಕ್ರಿಯಾದಿಗಳು ನಡೆಸಿದೆವು ಅಂತ ಹೇಳಿದರೆ ಆವಾಗ ಇದು ನಮಗೆ ನಮ್ಮ ಔನ್ನತ್ಯಕ್ಕೆ ಅದು ಪೂರಕ. ಆದ್ದರಿಂದ ಅಂತಹ ಚಿಂತನೆಗಳು ನಮ್ಮಲ್ಲಿ ಬರಬೇಕು. ಅಂತಹ ಚಿಂತನೆಗಳು ಬರಬೇಕು ಅಂತಾದರೆ ಅದಕ್ಕೆ ತುಂಬ ಸಾಧನೆಗಳನ್ನು ಮಾಡಿ ಆ ಮಾರ್ಗದಲ್ಲಿ ಅದಕ್ಕೆ ಭಾಗವತವೋ ಇನ್ನಿತರ ಮಹಾಭಾರತವೋ ರಾಮಾಯಣವೋ ಹೀಗೆ ಉಪನಿಷತ್ತುಗಳು ವೇದಗಳು ಇದೆಲ್ಲವೂ ಕೂಡ ನಮಗೆ ಸಹಕಾರಿಯಾಗಿ ಆ ಮಾರ್ಗದಲ್ಲಿ ಇರುವಂತೆ ನಮ್ಮನ್ನು ಎಚ್ಚರಿಸುವಂತಹದ್ದು. ಆ ಮಾರ್ಗದಲ್ಲಿ ನಾವಿರಬೇಕು, ತನ್ಮೂಲಕವಾಗಿ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಎಂಬಂತಹ ವಿಚಾರವನ್ನು ದಾಸರು ನಮಗೆ ಇಡೀ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದೆ ಇದೇ ವಿಚಾರವನ್ನು ಇನ್ನಷ್ಟು ವಿಶದವಾಗಿ ಸ್ಫುಟವಾಗಿ ಇದನ್ನು ತಿಳಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.